ನಿನ್ನೆ 12:55 ಸುಮಾರಿಗೆ ನಡೆದಿರುವಂತಹ ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ರು. ಸುಮಾರು 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅದರಲ್ಲಿ ಒಬ್ಬ ಸ್ಫೋಟದಿಂದ ಪಾರಾಗಿದ್ರು. ಅವರು ತಮ್ಮ ಅನುಭವವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನಮ್ಮ ತಾಯಿ ಕರೆ ಮಾಡಿದ್ರಿಂದ ನಾನು ಬಚಾವಾಗಿದ್ದೀನಿ ಅಂತ ಹೇಳಿದ್ದಾರೆ. ಸ್ಫೋಟದಿಂದ ಪಾರಾಗಿದ್ದಾರೆ ಕುಮಾರ್ ಅಲಂಕಿತ್ ಅನ್ನೋರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕುಮಾರ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ನಾನು ಕುಳಿತುಕೊಂಡಿದ್ದೆ. ಸ್ಫೋಟವಾದ ಸ್ಥಳದಲ್ಲಿಯೇ ನಾನು ದೋಸೆಯನ್ನ ಸವಿದಿದ್ದೆ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ಕರೆ ಮಾಡಿದ ಹಿನ್ನೆಲೆ ನಾನು ಆ ಜಾಗದಿಂದ ಎದ್ದು ಹೋದೆ. ನಾನು 15 ಮೀಟರ್ ದೂರ ಹೋಗಿ ಮಾತನಾಡ್ತಾ ಇದ್ದಾಗ ಸ್ಫೋಟ ಸಂಭವಿಸಿದೆ ಅಂತ ಹೇಳಿದ್ದಾರೆ. ದೊಡ್ಡ ಶಬ್ದದೊಂದಿಗೆ ಸ್ಫೋಟ ಆಯಿತು ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಕೆಫೆ ಸ್ಫೋಟದ ಬಗ್ಗೆ ಪ್ರತ್ಯಕ್ಷದರ್ಶಿ ಈ ರೀತಿಯ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಯಾವ ರೀತಿ ಈ ಸ್ಫೋಟದಿಂದ ನಾನು ಬಚಾವಾದೆ ಅಂತ ಕುಮಾರ್ ಅನ್ನೋರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅವ್ರು ಏನು ಸ್ಫೋಟ ಎಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಅವರು ಕೂತ್ಕೊಂಡಿದ್ರಂತೆ. ಅಲ್ಲೇ ಅವರು ದೋಸೆಯನ್ನು ಕೂಡ ತಿಂದಿದ್ರು. ಅದೇ ಸಮಯದಲ್ಲಿ ಅವರ ತಾಯಿ ಫೋನ್ ಅನ್ನ ಮಾಡ್ತಾರೆ. ಹಾಗಾಗಿ 15 ಮೀಟರ್ ದೂರ ಹೋಗಿ ಅವರು ಫೋನ್ ಅಲ್ಲಿ ಮಾತನಾಡ್ತಾ ಇದ್ದಾಗ ಸಡನ್ ಆಗಿ ಸ್ಫೋಟ ಸಂಭವಿಸಿದೆ. ಹಾಗಾಗಿ ನಾನು ಆ ಸ್ಫೋಟದಿಂದ ಬಚಾವಾದೆ ಅಂತ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕುಮಾರ್ ಅನ್ನೋರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ರೀತಿ ಸಾಕಷ್ಟು ಜನ ಅಲ್ಲಿ ರಾಮೇಶ್ವರಂ ಕೆಫೆಗೆ ಬಂದು ಊಟವನ್ನ ಮಾಡ್ತಾ ಇದ್ರು. ಅದು ಲಂಚ್ ಟೈಮ್ ಆಗಿತ್ತು. ಆದರೆ ಇದ್ದಕ್ಕಿದ್ದಂತೆ 2 ಬಾರಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡ್ರು. ಅದರಲ್ಲಿ ಸ್ವರ್ಣಾಂಬ ಎನ್ನುವರು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಕುತ್ತಿಗೆಯ ಭಾಗಕ್ಕೆ ಗ್ಲಾಸ್ನ ಚೂರು ಕೂಡ ಹೋಗಿರುತ್ತೆ. ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ಈಗ ಶಂಕಿತ ವ್ಯಕ್ತಿ ಓಡಾಡಿರುವಂತಹ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಕೆಫೆಯ ಹೊರಗಡೆ ಇದ್ದಂತಹ ಒಂದು ಶಾಪ್ನಲ್ಲಿ ಅಳವಡಿಕೆ ಮಾಡಿದಂಥ ಒಂದು ಸಿಸಿಟಿವಿಯಲ್ಲಿ ಆತ ಬಸ್ ಸ್ಟಾಪ್ಗೆ ಹೋಗೋದು ಜೊತೆಗೆ ಒಳಗೆ ಬರುವಂತಹ ದೃಶ್ಯ ಏನಿದೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಈಗ ಆತ ಎಲ್ಲಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪತ್ತೆ ಹಚ್ಚಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.